ಹಾಯ್ ಫ್ರೆಂಡ್ಸ್, ನಮ್ಮ ಧರ್ಮ ಮತ್ತು ನಮ್ಮ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾವು ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಬೆಳಗ್ಗೆ ನಾವು ಬಸ್ ಹತ್ಕೊಂಡ್ಬಿಟ್ಟು ಬೆಂಗಳೂರಿಂದ ಹೊರಟ್ವಿ. ಬಸ್ಸು ಸೀದಾ ಬಿಡದಿಯಿಂದ ರಾಮನಗರ, ಚನ್ನಪಟ್ಟಣಕ್ಕೆ ಹೆಚ್ಚು ಕಡಿಮೆ ಬೆಳಗ್ಗೆ ನಾವು ಬಿಟ್ಟಿದ್ದೆ 7 ಗಂಟೆಗೆ. 7 ಗಂಟೆ ಬಿಟ್ಟರೆ ಅದು ಹೆಚ್ಚು ಕಮ್ಮಿ 8:30, 8:45ಗೆ ಸೀದಾ ಚನ್ನಪಟ್ಟಣ ರೀಚ್ ಆಯಿತು. ಮಧ್ಯದಲ್ಲಿ ಒಳ್ಳೆ ವೆದರೇ ಇತ್ತು. ಮಳೆ ಬೇರೆ ಬಂದಿತ್ತಲ್ವ, ಹಾಗಾಗಿ ಒಳ್ಳೆ ವೆದರೇ ಇತ್ತು. ಏನು ಅಷ್ಟೊಂದು ಬಿಸಿಲು ಅನ್ನಿಸ್ಲಿಲ್ಲ. ಸೀದಾ ನಾವು 8:45 ಅಷ್ಟೊತ್ತಿಗೆ ಚನ್ನಪಟ್ಟಣ ರೀಚ್ ಆದ್ವಿ. ಬಟ್ ಗೌರ್ಮೆಂಟ್ ಬಸ್ ಅಲ್ವಾ, ಒಳ್ಳೆ ವೆದರೇ ಇತ್ತು. ಅಲ್ಲಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಆಮೇಲೆ ಗೌಡಗೆರೆ ಬಸ್ ಬಂತು. ಗೌಡಗೆರೆ ಬಸ್ಸು ಹತ್ಕೊಂಡ್ವಿ. ಫುಲ್ಲು ರಶ್ ಬೇರೆ ಇತ್ತು. ಹಂಗೆ ಹಂಗೂ ಹಿಂಗೂ ಜರ್ನಿ ಮಾಡ್ಕೊಂಡು ಗೌಡಗೆರೆ ರೀಚ್ ಆದ್ವಿ. ಹೋಗ್ತಿದ್ದಂಗೆ ಅಲ್ಲಿ ಚಾಮುಂಡೇಶ್ವರಿ ದರ್ಶನ ಆಗುತ್ತೆ. ಬಸ್ ಸ್ಟಾಪಲ್ಲೇ ದರ್ಶನ ಆಗುತ್ತೆ. ಅಲ್ಲಿಂದ ಮತ್ತೆ ನಾವು ಸ್ವಲ್ಪ ದೂರ ನಡ್ಕೊಂಡು ಹೋಗಲೇಬೇಕು. ಹೆಚ್ಚು ಕಡಿಮೆ ಒಂದು 200 ಮೀಟರು ನಡ್ಕೊಂಡು ಹೋಗಬೇಕಾಗುತ್ತೆ. ಅಲ್ಲಿ ಹೋಗ್ತಾನೆ ಒಳ್ಳೆ ವಾತಾವರಣನೇ ಇದೆ. ತೆಂಗಿನ ಗಿಡ, ಮತ್ತು ಎಲ್ಲಿ ನೋಡಿದರೂ ತೋಟಗಳೇ ಕಾಣಿಸ್ತಾ ಇದ್ದಾವೆ. ಮತ್ತು ಭಕ್ತಾದಿಗಳು ಬೇರೆ ಕಾರಲ್ಲಿ ಬರ್ತಾ ಇರ್ತಾರೆ. ವೆಹಿಕಲ್ಸು ಕೂಡ ಸಿಕ್ಕಾಪಟ್ಟೆ ಬರ್ತಾ ಇರ್ತವೆ. ನೋಡ್ಕೊಂಡು ಹೋಗ್ತಾ ಇರಬೇಕು. ಹೋಗ್ತಾನೆ ಅಲ್ಲಿ ಕಬ್ಬಿನ ಹಾಲಿನ ಬಂಡಿ ಬೇರೆ ಕಾಣಿಸ್ತದೆ. ಬಿಸಿಲಿದ್ರೆ ಅಲ್ಲಿ ಬೇಕಾದ್ರೆ ಬಂಡಿನಲ್ಲಿ ಕಬ್ಬಿನ ಹಾಲು ಕುಡ್ಕೊಂಡು ಹೋಗ್ಬೋದು. ಆದರೆ ವಾತಾವರಣ ಮಾತ್ರ ತುಂಬ ಸಖತ್ತಾಗಿದೆ. ಹಾಗೆ ಜನಗಳು ಕೂಡ ಸಿಕ್ಕಾಪಟ್ಟೆ ಬರ್ತಾ ಇರ್ತಾರೆ. ಒಳ್ಳೆ ವೆದರ್ ಕೂಡ ಚೆನ್ನಾಗಿದೆ. ಮತ್ತು ವೆಹಿಕಲ್ಸ್ ಕೂಡ ತುಂಬ ಬರ್ತಾ ಇರ್ತವೆ. ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಕೂಡ ತುಂಬ ಚೆನ್ನಾಗಿದೆ. ಯಾಕಂತಂದರೆ ಚನ್ನಪಟ್ಟಣದಿಂದ ಗೌಡಗೆರೆಗೆ, ಗೌಡಗೆರೆಯಿಂದ ಚನ್ನಪಟ್ಟಣಗೆ ಗೌರ್ಮೆಂಟ್ ಬಸ್ಸುಗಳು ಕೂಡ ಇದ್ದಾವೆ. ನೆಕ್ಸ್ಟು ಅಲ್ಲಿ ಆಟೋಗಳು ಸಹ ಓಡಾಡ್ತಾ ಇರ್ತವೆ. ಅಲ್ಲೇನೇನು ಜಾಸ್ತಿ ಬಸ್ ಚಾರ್ಜ್ ಕೂಡ ಜಾಸ್ತಿ ಇಲ್ಲ. ಎಲ್ಲರೂ ಕೂಡ ಕುಟುಂಬದವರ ಸಮೇತವಾಗಿ ಚಾಮುಂಡೇಶ್ವರಿ ತಾಯಿನ ದರ್ಶನ ಮಾಡಿಕೊಂಡು ಬರ್ಬೋದು. ನೀವು ಕಾರಲ್ಲಿ ಅಥವಾ ಬೈಕಲ್ಲಿ ಯಾವುದರಲ್ಲಿ ಹೋಗಿದ್ರೂ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾತ್ರ ತುಂಬ ಚೆನ್ನಾಗಿದೆ. ಯಾಕಂತಂದರೆ ಅಲ್ಲಿ ರೈತರದ್ದೇ ಆದಂಥ ಒಂದು ಹೊಲನ ಪಾರ್ಕಿಂಗ್ ವ್ಯವಸ್ಥೆಗೆ ಬಿಟ್ಟಿದ್ದಾರೆ. ಅಲ್ಲಿ ಎಲ್ಲ ರೀತಿಯಿಂದ ವೆಹಿಕಲ್ಸ್ನ ಪಾರ್ಕಿಂಗ್ ಮಾಡ್ಬೋದು. ಯಾವುದೇ ತೊಂದರೆ ಇರೋದಿಲ್ಲ. ಅಲ್ಲಿಂದ ಹಾಗೆ ಮುಂದೆ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋದರೆ ಅಲ್ಲಿ ಆಲ್ರೆಡಿ ಭಕ್ತಾದಿ ಸಮೂಹ ನಮ್ಮ ಕಣ್ಣಿಗೆ ಕಾಣಿಸ್ತದೆ. ನೋಡಿ, ಇದೇ ದೇವಸ್ಥಾನ. ಅಲ್ಲಿ ನೋಡಿ ಎಲ್ಲರೂ ಭಕ್ತರೆಲ್ಲ ಸಾಲಾಗಿ ಲೈನಲ್ಲಿ ನಿಂತಿದ್ದಾರೆ. ಯಾಕಂತಂದರೆ ಅಮ್ಮನವ್ರನ್ನ ದರ್ಶನ ಮಾಡಬೇಕಂತ ನಿಂತಿದ್ದಾರೆ. ಇದು ದೇವಿಯ ವಿಗ್ರಹ, ಪಂಚಲೋಹದಲ್ಲಿ ಮಾಡಿರ್ತಕ್ಕಂಥ ವಿಗ್ರಹ. ಇಲ್ಲಿ ನಾವು ಹೋಗ್ತಿದ್ದಂಗೆ ನಮಗೊಂದು ಪಾಸಿಟಿವ್ ವೈಬ್ರೇಷನ್ನೇ ಸಿಗುತ್ತೆ. ಎಲ್ಲರಿಗೂ ಅದು ವೈಬ್ರೇಷನ್ ಆಗೇ ಆಗುತ್ತೆ. ಯಾಕಂತಂದರೆ ಅಮ್ಮನವರ ಒಂದು ಅನುಗ್ರಹ ಆ ಥರ ಇದೆ ಅಲ್ಲಿ. ಆ್ಯಕ್ಚುಲಿಯಾಗಿ ಹೇಳ್ಬೇಕಂತಂದರೆ ಅಲ್ಲಿ ಜನರ ಸಮೂಹ ಅದನ್ನೆಲ್ಲ ನೋಡಿದಾಗ ನಿಮಗೂ ಗೊತ್ತಾಗ್ತದೆ. ಹೋಗಿ ಬನ್ನಿ ನೀವು ಎಲ್ಲರೂ ಒಂದು ಟೈಮು. ಮತ್ತು ಅಲ್ಲಿ ಬಸಪ್ಪನವರು ಕೂಡ ಇದ್ದಾರೆ, ಬಸವಣ್ಣ ಕೂಡ ಇದೆ. ಅಲ್ಲಿ ಎಲ್ಲ ರೀತಿಯಿಂದ ಅಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಕೂಡ ಇದೆ. ಆದರೆ ಜನ ಮಾತ್ರ ಸಿಕ್ಕಾಪಟ್ಟೆ ಇರ್ತಾರೆ. ಯಾಕಂದರೆ ಭಕ್ತರು ಅಷ್ಟೊಂದು ತಾಯಿನ ನಂಬಿದ್ದಾರೆ. ನೀವೇನಾದರೂ ಅಂದ್ಕೊಂಡಿದ್ದು ನೆರವೇರಬೇಕು ಅಂತಂದರೆ ಅಲ್ಲಿ ನೀರು ಹಾಕ್ತಾರೆ. ಮತ್ತು ಅದಕ್ಕೆ ಕಾಯಿ ಕೂಡ ಕೊಡ್ತಾರೆ. ಅದನ್ನು 7 ವಾರ ಕಾಲ ಮಾಡಬೇಕಂತ ಸ್ವಾಮಿಗಳು ಹೇಳ್ತಾರೆ ಅಲ್ಲಿ. ಅದರ ಪ್ರಕಾರ ನೀವು ನಡ್ಕೊಂಡಿದ್ದೆ ಆದರೆ ಅಲ್ಲಿ ನೀವು ಅಂದ್ಕೊಂಡಿದ್ದು ನಡೀತದೆ. ನೋಡಿ, ಇಲ್ಲೇ ನಮ್ಮ ಬಸಪ್ಪನವರು ಇರ್ತಕ್ಕಂಥದ್ದು, ಬಸವಣ್ಣ ಇರ್ತಕ್ಕಂಥದ್ದು ಅಲ್ಲೇ. ಒಳಗಡೆ ಹೋಗ್ಬಿಟ್ಟು ನಾವು ಆಶೀರ್ವಾದ ಕೂಡ ತಗೊಂಡು ಬರ್ತಿದ್ದೀವಿ. ಇಲ್ಲಿ ಎಲ್ಲ ಆಶೀರ್ವಾದ ತಗೊಂಡ್ಬಿಟ್ಟು ಮತ್ತು ನಾವು ಪ್ರಸಾದ ಕೂಡ ಇರುತ್ತೆ. ಪ್ರಸಾದ ಕೂಡ ಎಲ್ಲ ತಗೊಂಡ್ಬಿಟ್ಟು ದೇವಿಯ ಅನುಗ್ರಹನ ತಗೊಂಡ್ಬಿಟ್ಟು ಮತ್ತು ದೇವಿ ಎಲ್ಲ ರೀತಿಯಿಂದ ಪೂಜೆಯನ್ನು ಮಾಡಿಸ್ಕೊಂಡ್ಬಿಟ್ಟು ಎಲ್ಲರೂ ನಾವು ವಾಪಸ್ ಬಂದ್ವಿ. ನೀವು ಕೂಡ ಹೋಗಿ ಬನ್ನಿ. ನೀವು ಕುಟುಂಬ ಸಮೇತರಾಗಿ ಹೋಗ್ಬಿಟ್ಟು ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ.